ಕೆನತಕನಂ ಯೋಗಿ ಬಾಬಾ ಅವರ ಈ ವಿಲೇಜ್ ಡ್ರಾಮಾ ಮೂವಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ತಮಿಳುನಾಡಿನಲ್ಲಿ ರಾಮನಾಥಪುರಂ ಎಂಬ ಒಂದು ಕುಗ್ರಾಮ ಇರುತ್ತೆ. ಅಲ್ಲಿ ನಮ್ಮ ಕಾಮಿಡಿ ಕಿಂಗ್ ಯೋಗಿ ಬಾಬು ಅವರು ತನ್ನ ತಾತ ತ್ಯಾಗಿ ಜೊತೆ ವಾಸವಾಗಿರ್ತಾನೆ. ಇವನಿಗೆ ಬರೋದೇ ಎರಡು ಕೆಲಸ. ಒಂದು ಗುಡಿಯಲ್ಲಿ ಪೂಜಾರಿ, ಫ್ರೀ ಇದ್ದಾಗ ಕಲ್ಲಿನ ಶಿಲ್ಪಿ. ಆ ಊರಲ್ಲಿ ಒಂದು ಸಮಸ್ಯೆ ಇರುತ್ತೆ, ಕುಡಿಯಕ್ಕೆ ಒಂದು ಹನಿ ನೀರಿರಲ್ಲ. ಅಲ್ಲಿನ ಗ್ರಾಮದ ಹೆಂಗಸರು ಮೈಲಿ ಗಟ್ಟಲೆ ನಡೆದು ನೀರ್ ತರಬೇಕು. ಇದೇ ಕಾರಣಕ್ಕೆ ನಮ್ಮ ಮಣಿಗೆ ಮದುವೆ ಆಗ್ತಿರಲ್ಲ. ಲಕ್ಷ್ಮಿ ಅನ್ನ ಹುಡುಗಿ ಇವನಿಗೆ ಲೈನ್ ಹೊಡಿತಾ ಇರ್ತಾಳೆ. ಇವನಿಗೆ ಇಷ್ಟ, ಆದ್ರೆ ಅವಳಿಗೆ ಅಪ್ಪ ನಿಮ್ ಊರಲ್ಲಿ ಕುಡಿಯಕ್ಕೆ ನೀರಿಲ್ಲ, ನನ್ನ ಮಗಳು ಅಲ್ಲಿಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂತ ಬ್ರೇಕ್ ಆಗ್ತಾನೆ. ಒಂದು ದಿನ ಊರಿಗೆ ಜಲತಜ್ಞ ಬಂದು ಮಣಿಯ ಮನೆ ಮುಂದೆಯೇ ಭರ್ಜರಿ ನೀರು ಬೀಳುತ್ತೆ ಅಂತ ಭವಿಷ್ಯ ಹೇಳ್ತಾನೆ. ಮಾವ ಫುಲ್ ಖುಷ್, ಮದುವೆ ಫಿಕ್ಸ್. ಇನ್ನು ಮಣಿಯ ಮನೆ ಮುಂದೆ ಬಾವಿ ತೋಡಕ್ಕೆ ಶುರು ಮಾಡ್ತಾರೆ. ಬಾವಿ ತೋಡಿದ್ರೆ ಕಪ್ಪೆ ಸಿಗಬಹುದು, ಹಾವು ಸಿಗಬಹುದು. ಆದ್ರೆ ಇವರಿಗೆ ಸಿಕ್ಕಿದ್ದು ಮಾತ್ರ ಡೈನೋಸರ್ ಅಸ್ಥಿಪಂಜರ. ಹೌದು, ನೀರಿಗಾಗಿ ಒದ್ದಾಡ್ತಿರೋ ಜನರಿಗೆ ಡೈನೋಸರ್ ಮೂಳೆಗಳು ಸಿಕ್ಕಿದ್ದು ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಯಾವಾಗ ಈ ನ್ಯೂಸ್ ವೈರಲ್ ಆಗುತ್ತೋ ಆಗ ಸರ್ಕಾರದವರು ಎಂಟ್ರಿ ಕೊಡ್ತಾರೆ ಆ ವಿಲೇಜ್ಗೆ. ಇಲ್ಲಿಂದ ಅಸಲಿ ಕತೆ ಶುರುವಾಗುತ್ತೆ. ಕುಡಿಯೋಕೆ ನೀರಿಲ್ಲ ಅಂತ ಜನ ಕಲೆಕ್ಟರ್ ಆಫೀಸ್ಗೆ ಅಲೆದಾಗ ಕೆರೆ ಅನ್ನದ ಅಧಿಕಾರಿಗಳು ಈ ಡೈನೋಸರ್ ಸಮಾಚಾರ ಕೇಳಿದ್ದೇ ತಡ ಇಡೀ ಊರಿಗೆ ಕ್ಯೂ ನಿಲ್ತಾರೆ. ಪೊಲೀಸರಂತೂ ಕೇಳಲೇಬೇಡ್ರಿ, ಸತ್ತೋಗಿರೋ ಡೈನೋಸರ್ಗೆ ಭದ್ರತೆ ಕೊಡಕ್ಕೆ ಲಾಠಿ ಹಿಡಿದು ನಿಲ್ತಾರೆ. ಪುರಾತತ್ವ ಇಲಾಖೆಯವರು ಟೆಂಟ್ ಹಾಕೊಂಡು ಆ ಊರಲ್ಲೇ ಕ್ಯಾಂಪ್ ಮಾಡ್ತಾರೆ. ಒಂದ್ ಕಡೆ ಜನ ನೀರಿಲ್ದೆ ಒದ್ದಾಡ್ತಿದ್ರೆ ಸರ್ಕಾರ ಮಾತ್ರ ಸಾವಿರಾರು ವರ್ಷಗಳ ಹಿಂದೆ ಸತ್ತ ಡೈನೋಸರ್ ಮೇಲೆ ಪ್ರೀತಿ ಜಾಸ್ತಿ. ಸಿಸ್ಟಮ್ ನ ಈ ದ್ವಂದ್ವವನ್ನು ಡೈರೆಕ್ಟರ್ ಸಖತ್ತಾಗಿ ತಮಾಷೆಯಾಗಿ ತೋರಿಸಿದ್ದಾರೆ. ಇದರ ಮಧ್ಯೆ ಊರಲ್ಲೊಬ್ಬ ಪಂಚಾಯಿತಿ ಪ್ರೆಸಿಡೆಂಟ್ ಇರ್ತಾನೆ. ಊರು ಬೆಂಕಿಗೆ ಬಿದ್ರೂ ಪರವಾಗಿಲ್ಲ, ತನ್ನ ಜೇಬು ತುಂಬಿದ್ರೆ ಸಾಕು ಅನ್ನೋ ಕ್ಯಾಟಗರಿ ಅವನದ್ದು. ಸರ್ವೇ ಸಾಮಾನ್ಯವಾಗಿ ಇಂಥ ನಾಯಕರು ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಅಭಿವೃದ್ಧಿ ಹೆಸರಲ್ಲಿ ಹಳ್ಳಿಯವರನ್ನು ಊರು ಖಾಲಿ ಮಾಡಿಸುವ ಬದಲು ಅವರನ್ನು ಅಲ್ಲೇ ಉಳಿಸಿ ಹೇಗೆ ಅಭಿವೃದ್ಧಿ ಮಾಡಬಹುದು ಅನ್ನೋ ಅದ್ಭುತ ಮೆಸೇಜ್ ಈ ಸಿನಿಮಾದಲ್ಲಿದೆ. ಯೋಗಿ ಬಾಬು ಅವರ ನ್ಯಾಚುರಲ್ ಆಕ್ಟಿಂಗ್, ಸಿನಿಮಾ ನೋಡ್ತಿದ್ವಿ ಅನ್ನೋದಕ್ಕಿಂತ ಸೈಕಲ್ ಮೇಲೆ ಹೋಗ್ತಾ ಕತೆ ನೋಡ್ತಿದ್ವಿ ಅನ್ನೋ ಫೀಲ್ ಬರುತ್ತೆ. ಈ ಮೂವಿ ನೋಡಿದ ಮೇಲೆ ನನಗನ್ಸಿತ್ತು ಏನಪ್ಪಾ ಅಂದ್ರೆ, ಗುಡ್ ಸ್ಟೋರಿ ಬಟ್ ಬ್ಯಾಡ್ ಎಕ್ಸಿಕ್ಯೂಷನ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್